ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿ ಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇರೋವು ಎರಡು ಕೂಡ ಓರಿ ಕರುಗಳು. ಸೊ ಇವು ಬೇರೆ ಯಾರ್ದು ಅಲ್ಲ, ನಮ್ಮದೇ. ಎರಡೂ ಕೂಡ ಬೇರೆ ಬೇರೆ ಥರ ಕಾಣ್ಬೋದು, ಯಾಕೆಂದರೆ ಇವೆರಡು ಕೂಟ ಅಲ್ಲ, ಅಂದರೆ ಎರಡು ಸಿಂಗಲ್ಸ್ ಆಗ್ತಿರುವಂಥದ್ದು. ಸೊ ಇದು ಎರಡು ಕೂಡ ಸೇಲ್ಗೂ ಇದೆ, ಅಥವಾ ಇವಕ್ಕೆ ಕೂಟ ಆಗುವಂಥದ್ದು ಇದ್ದರೆ ಹೇಳಿದ್ರೆ ನಾವು ತಗೊಳ್ತೀವಿ. ನೋಡ್ಬೋದು, ಬಲಗಡೆ ಕರು ಒಂದು 9 ಒಂದು 10 ತಿಂಗಳು ಕರು, ಎಡಗಡೆದು ಒಂದು 8.5 9 ತಿಂಗಳು ಕರು, ಅಂದರೆ ಎರಡಕ್ಕೂ 1.5 ತಿಂಗಳು ಅಥವಾ 2 ತಿಂಗಳು ಗ್ಯಾಪ್ ಇದೆ. ಸೊ ಆದರೂ ಕೂಡ ಇವಕ್ಕೆ ಸ್ವಲ್ಪ ಎಕ್ಸಸೈಸ್ ಎಲ್ಲ ಆಗಲಿ, ವರ್ಕೌಟ್ ಆಗೋ ಥರ ಆಗಲಿ ಅಂತ ಕೆಲಸ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ನೋಡ್ಬೋದು, ಇದು ಪೂರ್ತಿ ಉತ್ತಿರೋದು ಅವತ್ರಲ್ಲೇ. ಈ ಓರಿ ಕರುಗಳೇನೆಂದರೆ, ಹೆಣ್ಣು ಕರುಗಳಿಗಿಂತ ಓರಿ ಕರುಗಳು ತುಂಬ ಈಸಿ ಕೆಲಸ ಕಳಿಸುವಂಥದ್ದು. ಹೆಣ್ಣು ಕರುಗಳಾದರೆ ಸ್ವಲ್ಪ ಅವು ಗಲಾಟೆ ಮಾಡ್ತವೆ, ಅದೇ ಓರಿ ಕರುಗಳಾದರೆ ತುಂಬ ಈಸಿ ಕೆಲಸ ಕಳಿಸುವಂಥದ್ದು. ನೋಡ್ಬೋದು, ಇದು ಮೇಲೆ ಉಳ್ತಾ ಇರೋದಲ್ಲ, ಮಾಮೂಲಿ ದೊಡ್ಡ ಎತ್ತು ಅಥವಾ ಹಸುಗಳಲ್ಲಿ ಹೆಂಗೆ ಉಳ್ತೀವೋ ಅದೇ ಥರ ಉಳ್ತಿರುವಂಥದ್ದು. ಸೊ ತುಂಬ ಜನ ಹೇಳ್ತಾರೆ ಪ್ರಾಣಿ ಹಿಂಸೆ, ಇದು ಕರುಗಳಿಗೆ ಈ ಥರ ಉಳಬಾರ್ದು ಅಂತ. ಸೊ ನೋಡ್ಬೋದು, ಈ ಕಡೆ ಕೂಡ ಅವತ್ರಲ್ಲೇ ಪಟ ಹೊಡೆದು ನಿಟ್ಟಿರುವಂಥದ್ದು. ಸೊ ಇದೆಲ್ಲ ಪ್ರಾಣಿ ಹಿಂಸೆ ಅಂತಾರೆ. ಸೊ ನಾವು ಇವನ್ನ ತುಂಬ ಚೆನ್ನಾಗಿ ಸಾಕಿರ್ತೀವಿ, ಹಾಲು ಮೊಟ್ಟೆ ಹುಲ್ಲು ಎಲ್ಲ ಕೊಟ್ಟು. ಸೊ ಹಂಗಾಗಿ ಇವಕ್ಕೆ ಅದು ಡೈಜೆಷನ್ ಆಗಬೇಕಂದ್ರೆ ಕೆಲಸ ಮಾಡಲೇಬೇಕು. ಹಾಗಾಗಿ ನಾವು ಕೆಲಸನ ಈಗ ಕಲಿಸಿರುವಂಥದ್ದು. ಸೊ ಇವಕ್ಕೆ ಕೆಲಸ ಕಲಿಸೋದು ಹೆಂಗೆ ಅಂತ ಸ್ವಲ್ಪ ಜನಕ್ಕೆ ಡೌಟ್ ಇರುತ್ತೆ, ಸಿಟಿಲಿರುವಂಥವ್ರಿಗೆ. ಏನಿಲ್ಲ, ಫಸ್ಟು ಒಂದು 4 ದಿನ ನೊಗ ಮಡಗಿ ಕತ್ಮೇಲೆ ಒಂದಷ್ಟು ಓಡಾಡಿಸೋಂಥದ್ದು, 1 ಕಿಲೋಮೀಟ್ರು ಆ ಥರ. ಅದಾದಮೇಲೆ ಒಂದು 4 ದಿನ ಆದಮೇಲೆ ಒಂದು ಸ್ವಲ್ಪ ಭಾರ ಇರುವಂಥದ್ದು ಏನಾದ್ರು ಮರದ್ದು ಪೀಸು ಅಂಥದ್ದನ್ನು ಕಟ್ಟಿ ಎಳಿಸುವಂಥದ್ದು. ಅದಾದಮೇಲೆ ಡೈರೆಕ್ಟ್ ನೇಗ್ಲು ಕಟ್ಟುವಂಥದ್ದೇ. ನೇಗ್ಲು ಕಟ್ಟಿದ್ರೆ ನೋಡ್ಬೋದು ಎಷ್ಟು ಚೆನ್ನಾಗಿ ಉಳ್ತವೆ ಅಂತ. ಸೊ ಕಮೆಂಟಲ್ಲಿ ತಿಳಿಸ್ಬೋದು ಹೆಂಗೆ ಕೆಲಸ ಮಾಡ್ತವೆ ಅಂತ. ಸೊ ಇದು ನನ್ನ ಅಪ್ಪನೇ ಹೊಡಿತಿರುವಂಥದ್ದು. ಸೊ ಲಾಯರ್ ಆದರೂ ಕೂಡ ವ್ಯವಸಾಯ ಎಲ್ಲನೂ ಕೂಡ ಇನ್ನೂ ಬಿಟ್ಟಿಲ್ಲ. ನೋಡ್ಬೋದು, ಅವರೇ ಇವಕ್ಕೆ ಉಳುವಂಥದ್ದನ್ನೆಲ್ಲ ಪ್ರಾಕ್ಟೀಸ್ ಕೊಟ್ಟಿರೋದು. ನಾನು ಬರೀ ನೊಗ ಮಡ್ಕೊಂಡು ಓಡಾಡಿಸ್ತಿದ್ದೆ, ಮತ್ತು ಒಂದು ಮರದ ತುಂಡನ್ನ ಕಟ್ಬಿಟ್ಟು ಎಳಿಸ್ತಿದ್ದೆ ಅಷ್ಟೇ. ಇನ್ನು ಉಳೋದನ್ನೆಲ್ಲ ನಮ್ಮ ಅಪ್ಪನೇ ಕಲಿಸಿರುವಂಥದ್ದು. ನೋಡ್ಬೋದು, ಹುಲ್ಲಿದ್ದರೂ ಕೂಡ ಅದಕ್ಕೆ ಎದುರುಕೊಳ್ಳದೇ ತಳ್ಕೊಂಡು ಬರುತ್ತೆ. ಸೊ ಹಾಗೆ ನಮ್ಮ ಹಳ್ಳಿಕಾರ್ ಕರುಗಳು ವಿಶೇಷ ಏನಂದರೆ ಇದೇ, ಕೆಲಸ ಕಲಿಸುವಂಥದ್ದು ಈಸಿ, ಹ್ಯಾಂಡ್ಲ್ ಮಾಡೋದು ಈಸಿ. ರ್ಯಾಶ್ ಆದರೆ ಕಂಟ್ರೋಲ್ ಮಾಡೋದು ಕಷ್ಟ, ಬಟ್ ಕೆಲಸ ಕಲಿಸುವಂಥದ್ದು ಈಸಿ. ನೋಡ್ಬೋದು, ಎಷ್ಟು ಚಿಕ್ಕ ಕರುಗಳು, ಪೂರ್ತಿ ಇಲ್ಲಿ ಏನೇನು ಒತ್ತಿರುವಂಥದ್ದು ಕಾಣ್ತಿದೆ ಎಲ್ಲ ಕೂಡ ಈ ಕರುಗಳಲ್ಲೇ ಒತ್ತಿರುವಂಥದ್ದು. ಒಂದು 5-6 ಕುಂಟೆ ಜಾಗ ಇದೆ. ಸೊ ಅಷ್ಟು ಕೂಡ ಇವೇ ಒತ್ತಿರುವಂಥದ್ದು. ಸೊ ಒಂದು ಸಲ ನಾವು ಕಟ್ಟಿದ್ರೆ ಉಳೋಕ್ಕೆ ಮಿನಿಮಮ್ ಒಂದು 3/4 ಅವರ್ ಅಥವಾ 1 ಅವರ್ ಉಳ್ತಾ ಇರ್ತೀವಿ, ಮಧ್ಯಾಹ್ನ ನಿಲ್ಸೋಕ್ಕೋಗಲ್ಲ. ಸೊ ಯಾಕೆ ಅಂದರೆ ಅದು ಇವಾಗ ನಾವೇನು ಪ್ರಾಕ್ಟೀಸ್ ಮಾಡಿಸ್ತೀವೋ ಕರುಲಿ ಅದೇ ಪ್ರಾಕ್ಟೀಸ್ ಆಗಿಬಿಡುತ್ತೆ. ಸೊ ಈಗ ನಾವು ಮಧ್ಯೆ ನಿಲ್ಲಿಸಿ 5-5 ನಿಮಿಷಕ್ಕೆ ಮಾಡೋದು ಆ ಥರ ಮಾಡಿದ್ರೆ ಅದೇ ಪ್ರಾಕ್ಟೀಸ್ ಆಗಿಬಿಡುತ್ತೆ. ಅದೇ ನಾವು ಕಂಟಿನ್ಯೂಸ್ ಆಗಿ ಉಳೋದು ಪ್ರಾಕ್ಟೀಸ್ ಕೊಟ್ಟರೆ ಸೊ ಅದೇ ಥರ ಉಳ್ತವೆ. ಸೊ ಕರುಲಿ ಏನು ಕಳಿಸ್ತೀವಿ ನಾವು ಅದೇ ಮುಂದೆ ಬರೋದು. ಅದು ನೋಡ್ಬೋದು, ಒಂದು ಸಲ ಕೂಡ ಏನೂ ರ್ಯಾಶ್ ಮಾಡಲ್ಲ, ನಿಧಾನಕ್ಕೆ ನೀಟಾಗಿ ಹೋಗ್ತವೆ. ಸೊ ಈ ಥರ ಕಲಿಸ್ಬೇಕು ಕೆಲಸನ. ಸೊ ಹಳ್ಳಿಯಲ್ಲಿ ಎಲ್ಲರೂ ಕಲಿಸ್ತಾರೆ. ಈಗ ಸಿಟಿಲಿರುವಂಥವ್ರಿಗೆ ಉಳೋದಕ್ಕೆಲ್ಲ ಜಾಗ ಇರೋಲ್ಲ, ಅವರು ಎತ್ತಿನ ಗಾಡಿ ಅಥವಾ ಚಕ್ಕಡಿ ಗಾಡಿ ಈ ಥರ ಎಲ್ಲ ಚಿಕ್ಕ ಗಾಡಿನ ಕಟ್ಕೊಂಡು ಓಡಾಡಿಸಿ ಕಲಿಸ್ಬೋದು. ಸೊ ಹಾಗೆ ಇವಕ್ಕೆ ಏನೇನು ಮೇವು ತಿಂಡಿ ಕೊಡ್ತಿದ್ದೀರಾ ಅಂತ ಕೇಳ್ಬೋದು. ಇವಕ್ಕೆ ಮೇವಲ್ಲಿ ಒಣಮೇವೆ, ಹಸಿ ಮೇವು ಕೊಡೋಲ್ಲ, ಯಾಕೆಂದರೆ ಹಸಿ ಮೇವು ಕೊಟ್ಟರೆ ಮೈ ಕಟ್ಟಲ್ಲ ಸರಿಯಾಗಿ. ಆಮೇಲೆ ತಿಂಡಿ, ಮಾಮೂಲಿ ಕೈ ತಿಂಡಿ, ಹಿಂಡಿ ಕೊಡಲ್ಲ, ರವೆ ಬೂಸ ಮತ್ತು ಜೋಳದ ನುಚ್ಚು, ಅಕ್ಕಿ ನುಚ್ಚು, ಉಳ್ಳಿ ನುಚ್ಚು ಇಷ್ಟೇ. ಸೊ ಇದ್ರ ಜೊತೆಗೆ ಹಾಲು ಮೊಟ್ಟೆ 2 ಟೈಮು, ಒಂದೊಂದು ಮೊಟ್ಟೆ, ಒಂದೊಂದು ಸಲ 2 ಮೊಟ್ಟೆನೂ ಕೊಡ್ತೀವಿ. ಅದಾದಮೇಲೆ 1 ಲೀಟ್ರ್ ಹಾಲು ಎರಡಕ್ಕೂ. ಸೊ ಇಷ್ಟೇ ಕೊಡುವಂಥದ್ದು. ಇದನ್ನು ಬಿಟ್ಟು ಇನ್ನೇನು ಸಪ್ಲಿಮೆಂಟ್ಸ್ ಕೊಡಲ್ಲ ಅವಕ್ಕೆ. ಜೊತೆಗೆ ಈ ಥರ ಉಳ್ತೀವಿ. ಇನ್ನು ವಾಕ್ ಏನು ಮಾಡಿಸಲ್ಲ, ಇದು ಉಳೋದೇ, ಇದೇ ವಾಕ್ ಅವಕ್ಕೆ. ಸೊ ನೋಡ್ಬೋದು, ಈ ಕರುಗಳು ಇನ್ನೊಂದು 15 ಡೇಸ್ ಇದೇ ಥರ ಪ್ರಾಕ್ಟೀಸ್ ಮಾಡಿಬಿಟ್ರೆ ಯಾವ ಗದ್ದೆಯಲ್ಲಿ ಬೇಕಾದ್ರೂ ಉಳ್ಬೋದು. ಈಗಲೂ ಉಳ್ತವೆ, ಬಟ್ ಆದರೂ ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಬೇಕು. ಏಕೆಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಉತ್ತು ಅಭ್ಯಾಸ ಆದರೆ ಕಂಟಿನ್ಯೂಸ್ ಒಂದು 2 ಅವರ್ 3 ಅವರ್ ಈ ಥರ ಉಳೋ ಥರ ಆಗ್ತವೆ. ಸೊ ಈ ಕರುಗಳು ಸೇಲ್ಗೂ ಇದ್ದಾವೆ, ಅಥವಾ ಈ ಕರು ಆಗುವಂಥ ಪೇರ್ ಇದ್ದರೆ, ಯಾವುದಾದ್ರು ಜೋಡಿ ಇದ್ದರೆ ನಿಮ್ಮ ಹತ್ರ, ಅದನ್ನ ನಾವು ತಗೊಳ್ತೀವಿ, ಅಥವಾ ನಾವು ಕೊಡೋಕ್ಕೂ ರೆಡಿ. ಸೊ ಎರಡರಲ್ಲಿ ಯಾವ್ದು ಕರು ಓಕೆ. ಸೊ ಹಾಗೆ ಈ ಕರುಗಳು ಹೆಂಗೆ ಉಳ್ತಿದ್ದಾವೆ ಅನ್ನೋದನ್ನು ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಅಂದರೆ ಚೆನ್ನಾಗಿ ಉಳ್ತಿದ್ದಾವೆ ಅಥವಾ ಇನ್ನೂ ಏನಾರು ಇಂಪ್ರೂವ್ಮೆಂಟ್ ಆಗಬೇಕು ಈ ಕರುಗಳು ಉಳುವಂಥದ್ರಲ್ಲಿ.
ಸೊ ಅದನ್ನ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸ್ಬೋದು. ಸೊ ಈ ವಿಡಿಯೋ 8 ನಿಮಿಷ 9 ನಿಮಿಷ ಮಾಡಿರುವಂಥದ್ದು ಏನಂದರೆ ಮಧ್ಯೆ ಮಧ್ಯೆ ನಿಲ್ಲಿಸಿ ಮಾಡಿರುವಂಥದ್ದು ವೀಡಿಯೋನ. ಹೆಚ್ಚು ಕಡಿಮೆ ಈ ವಿಡಿಯೋ ಮಾಡಿ ಮುಗಿಸೋಷ್ಟ್ರಲ್ಲಿ ಕೊನೆಗೆ 3/4 ಅವರ್ ಆಗಿತ್ತು. ಬಟ್ ಅಷ್ಟನ್ನು ತೋರ್ಸೋಕ್ಕಾಗಲ್ಲ, ಸೊ ಹಂಗಾಗಿ 8 ನಿಮಿಷದಲ್ಲಿ ತೋರಿಸಿದ್ದೀನಿ. ನೋಡ್ಬೋದು ಎಷ್ಟು ಆಳವಾಗಿ ಉಳ್ತಿರುವಂಥದ್ದು. ಸೊ ನೋಡ್ಬೋದು ಅಲ್ಲಿ ಗಿಡ ಒಬ್ಬೆ ಏನೇ ಇದ್ದರೂ ಕೂಡ ತಳ್ಕೊಂಡು ಬರಬೇಕು ಆ ಥರ, ಏಕೆಂದರೆ ಒಂದೊಂದು ಕರುಗಳು ಬೆಚ್ತವೆ. ಸೊ ಅಂಥದ್ದನ್ನ ಎಡಗಡೆಗೆ ಹಾಕೊಂಡ್ರೆ ಒಳ್ಳೆಯದು. ನೋಡ್ಬೋದು ಈ ಥರ ಹುಲ್ಲೊಳಗೂ ಕೂಡ ಅದು ಬರಬೇಕದು. ಏಕೆಂದರೆ ಈಗ ಗದ್ದೆ ಹೊಲ್ದ ಹತ್ರ ಉಳ್ಬೇಕಿದ್ರೆ ಫುಲ್ಲು ಫೀಲ್ಡ್ ಥರ ಇರೋಲ್ಲ, ಅಲ್ಲಿ ಬೇಲಿ ಇರುತ್ತೆ ಅಥವಾ ಏನಾದರೂ ಒಬ್ಬೆ ಆ ಥರ ಇದ್ದೇ ಇರುತ್ತೆ ಆ ಥರ. ಸೊ ಆವಾಗ ಅದು ಎದುರ್ಕೊಂಡು ನಿಂತ್ಕೊಂಡ್ರೆ ಉಳೋಕ್ಕಾಗಲ್ಲ. ಸೊ ಹಾಗಾಗಿ ಆ ಥರ ನುಕ್ಕಂದು ಬಂದರೆ ಸೊ ಅದು ತುಂಬ ಒಳ್ಳೆಯದು.